ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಬಾಂಗ್ಡೆ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ಬಾಂಗ್ಡೆ ಮೀನು ಸಾಂಬಾರು ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇವೆಲ್ಲ. ಇವಾಗ ಒಂದು ಪಾತ್ರೆ ಇಟ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸಣ್ಣ ಉರಿ ಇಟ್ಕೊಂಡು 4 ಚಕ್ಕೆ, ಕಾಳುಮೆಣಸು 3, ಸ್ವಲ್ಪ ಜೀರಿಗೆ, ಆಮೇಲೆ ಹವೀಜ ಇದಿಷ್ಟನ್ನು ಸಣ್ಣ ಉರಿಲಿ ಹುರ್ಕೊಳ್ತಾ ಇದ್ದೀನಿ ನಾನು. ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ ಒಣಮೆಣಸು, ಇದನ್ನು ಕೂಡ ನಾನು ಸಣ್ಣ ಉರಿಲಿ ಹುರಿತಾ ಇದ್ದೀನಿ. ಶುಂಠಿ ಹಾಕ್ತಾರೆ, ನಾನು ಶುಂಠಿ ಹಾಕಿಲ್ಲ. ಇವಾಗ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ನಾವಿಬ್ಬರೇ ಇರೋದಲ್ಲ, ಅದಕ್ಕೆ ನಾನು ಅರ್ಧ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಉರಿಲಿ ಹುರ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ, ಮೇನ್ ಬೇಕಾಗಿರೋದೆ ಹುಣಸೆ ಹಣ್ಣು, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಸಾಂಬಾರು ಕುದಿಯುವಾಗ ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು, ಹುಳಿಗೆ ಕಮ್ಮಿ ಆದರೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಮೀನ ತೊಳೆದಿಟ್ಕೊಂಡಿದ್ದೀನಿ, ಅದಕ್ಕೆ ಉಪ್ಪು ಖಾರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಉಪ್ಪು ಖಾರ ಆದ್ಲಿ ಅಂತ. ಇವಾಗ ಪಾತ್ರೆಗೆ ಖಾರ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಹುಣಸೆ ಹಣ್ಣು ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಸಾಂಬಾರು ಚೆನ್ನಾಗಿ ಕುದಿಬೇಕು, ಅವಾಗ ಮೀನು ಹಾಕ್ಬೇಕು ಇದಕ್ಕೆ. ನಾನಿವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಫಿಶ್ ಮಸಾಲ ಅದು ಇದು ಏನು ಬಳಸೇ ಇಲ್ಲ, ಮನೆಯಲ್ಲಿರೋ ಐಟಮ್ನೇ ಬಳಸಿ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಸಾರು ಕುದಿತಾ ಇದೆ. ನೋಡಿ, ಇವಾಗ ಸಾರು ಸಿಕ್ಕಾಪಟ್ಟೆ ಕುದೀತಲ್ಲ, ಇವಾಗ ನಾನು ಮೀನ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ಮೀನು ಹಾಕಿ ಒಂದು 5 ನಿಮಿಷ ಅಷ್ಟೇ ಸಾಂಬಾರು ಕುದಿಸಿ ಇಳಿಸ್ಬಿಡ್ಬೇಕು. ನೋಡಿ, ಸಾಂಬಾರು ಈ ಥರ ಕುದ್ದಿದೆ. ನಾನು ಫೈನಲಿ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದರೆ ಮೀನಿನ ಸಾರಿನ ಗಮ್ಮತ್ತು. ನೋಡಿ, ಫೈನಲಿ ಮೀನು ಸಾಂಬಾರು ರೆಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.